ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಟೀಮ್ ಇಂಡಿಯಾ ತಂಡದವರು ಟ್ರೋಫಿಯೊಂದಿಗೆ ಭಾರತಕ್ಕೆ ಮರಳಿ ಬಂದಿದ್ದಾರೆ. ಇವತ್ತು ಭಾರತವನ್ನು ರೀಚ್ ಆಗಿದ್ದು, ಇವತ್ತು ಯಾವ ಯಾವ ಕಾರ್ಯಕ್ರಮದಲ್ಲಿ ಟೀಮ್ ಇಂಡಿಯಾ ತಂಡವು ಭಾಗಿಯಾಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಟೀಮ್ ಇಂಡಿಯಾದವರು ಹರಿಕೇನ್ನ ಪ್ರಭಾವದಿಂದ ಬಾರ್ಬಡೋಸ್ನಲ್ಲೇ ಉಳಿದಿದ್ದರು. ವರ್ಲ್ಡ್ ಕಪ್ ಮುಗಿದ್ರೂ ಸಹ ಬರೋದಕ್ಕೆ ಆಗಿರಲಿಲ್ಲ. ನಿನ್ನೆ ಫ್ಲೈಟ್ ಹತ್ತಿದ ಟೀಮ್ ಇಂಡಿಯಾ ಇವತ್ತು ಬೆಳಗ್ಗೆ ಬಂದು ಮುಟ್ಟಿದ್ದಾರೆ. ಇವತ್ತು 6 ಗಂಟೆ ಸುಮಾರಿಗೆ ಡೆಲ್ಲಿಗೆ ಆಗಮಿಸಿದ್ದು 10 AM ನಿಂದ 12 PM ತನಕ ಮೀಟಿಂಗ್ ಮಾಡ್ತಾರೆ ಮೋದಿಯವರ ಜೊತೆ. ಹಾಗೆ ಡೆಲ್ಲಿಯಲ್ಲಿ ಮೋದಿಯವರ ಜೊತೆ ಮಾತನಾಡಿದ ಬಳಿಕ 2 ಗಂಟೆಯಂದು ಮುಂಬೈಗೆ ತೆರಳ್ತಾರೆ. ಅಲ್ಲಿಂದ 2 ಗಂಟೆಗೆ ಮುಂಬೈಗೆ ತೆರಳಿದ ಬಳಿಕ 5 ಗಂಟೆಯಂದು ವಿಕ್ಟರಿ ಪರೇಡ್ ಇರುತ್ತೆ. ಓಪನ್ ಬಸ್ನಲ್ಲಿ ಟೀಮ್ ಇಂಡಿಯಾದವರು ವಿಕ್ಟರಿ ಪರೇಡನ್ನು ಮಾಡ್ತಾರೆ ಮರೀನ್ ಡ್ರೈವಲ್ಲಿ. ಅದು ವಿಕ್ಟರಿ ಪರೇಡ್ ನೋಡೋದಕ್ಕೆ ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಎಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ. ಈ ವಿಕ್ಟರಿ ಪರೇಡು 2 ತಾಸುಗಳ ಕಾಲ ನಡೆಯುತ್ತೆ. ನಾನಂತೂ ಇದನ್ನು ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಇದು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಪ್ರಸಾರ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ಆಮೇಲೆ 7 PM ವಾಂಖೇಡೆನಲ್ಲಿ ಸಣ್ಣ ಕಾರ್ಯಕ್ರಮ ಇದೆಯಂತೆ, ಸೆಲೆಬ್ರೇಷನ್ ಅಂಗವಾಗಿ. ಇವತ್ತು ಜುಲೈ 4. ಇವತ್ತು ಈ ಥರ ಕಾರ್ಯಕ್ರಮಗಳು ಶೆಡ್ಯೂಲ್ ಆಗಿದ್ದು ಕಾತುರತೆಗೆ ಸಾಕ್ಷಿಯಾಗಿವೆ. ನೋಡೋಣ ಏನೇನು ಕಾರ್ಯಕ್ರಮಗಳು ಆಗುತ್ತೆ, ಹಾಗೆಯೇ ವಿಕ್ಟರಿ ಪರೇಡ್ ಹೇಗಿರುತ್ತೆ ಅಂತ. ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಹೇಗೆ ಎಕ್ಸೈಟಿಂಗ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ